ಚರರು ಭೂಚರರು ವಾರಿ ನಿಶಾಚರರೊಳಿದ್ದವರ ಕರ್ಮಗಳಾಚರಿಸುವನು ಘನ ಮಹಿಮ ಪರಮಾಲ್ಪನೋಪಾದಿ. ಗೋಚರಿಸನು ಬಹು ಪ್ರಕಾರಾಲೋಚನೆಯ ಮಾಡಿದರು ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿ ಜನಗೇಯ ಮಹಾರಾಯ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿಯೇಷಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ಧ್ಯಾನ ಪ್ರಕ್ರಿಯಾ ಸಂಧಿ ಪದ್ಯ 18. ಖೇಚರರು ಭೂಚರರು ವಾರಿ ನಿಶಾಚರರೊಳಿದ್ದು ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಆಕಾಶ ಸಂಚಾರಿಗಳಾದ ಪಕ್ಷಾದಿ ಜೀವರು, ಭೂಮಿಯ ಮೇಲೆ ಸಂಚರಿಸುವ ಮಾನವ ಪಶ್ವಾದಿ ಜೀವರು, ಜಲಚರ ಪ್ರಾಣಿಗಳು, ರಾತ್ರಿ ಸಂಚರಿಸುವ ಪಿಶಾಚಾದಿ ಅಸುರ ಜೀವವರ್ಗ ಇತ್ಯಾದಿ ಸಕಲ ಜೀವರಾಶಿಗಳಲ್ಲಿದ್ದು ಆಯಾಯ ಯೋನಿಗಳಂತೆ ದೇಹಗತ ಕರ್ಮಗಳನ್ನು ಅತ್ಯಣು ಸ್ವರೂಪನಾದ ಜೀವಾಕಾರನಾಗಿಯೇ ಇದ್ದು ಮಾಡುತ್ತಾ ಎಷ್ಟು ರೀತಿಗಳಲ್ಲಿ ಆಲೋಚಿಸಿದರೂ ಮನಸ್ಸಿಗೆ ಅಗೋಚರನಾಗಿದ್ದು ಕೀಚಕ ಸಂಹಾರಿಯಾದ ಶ್ರೀ ಭೀಮಸೇನ ದೇವರ ಪ್ರಿಯನಾದ ಬ್ರಹ್ಮಜ್ಞಾನಿಗಳಿಂದ ಗೇಗೀಯಮಾನನಾದ ಸರ್ವೇಶನಾದ ಶ್ರೀ ಪರಮಾತ್ಮನು ವಿಹರಿಸುತ್ತಿರುವನು. ಸಮಸ್ತ ಜೀವರಾಶಿಗಳಲ್ಲಿ ಶ್ರೀ ಪರಮಾತ್ಮನು ಬಿಂಬರೂಪನಾಗಿದ್ದು ಆಯಾಯ ಜೀವರ ಯೋನಿಗಳು ದೇಹಗಳಿಗೆ ಅನುಗುಣವಾದ ಕರ್ಮಗಳನ್ನು ಕೇವಲ ಅತ್ಯಣು ಸ್ವರೂಪನಾದ ಜೀವರಲ್ಲಿ ಅಂತರ್ಯಾಮಿತ್ವೇನ ಇದ್ದು ಮಾಡಿಸುತ್ತಿರುವನು. ಸರ್ವಚೇಷ್ಟಾ ಪ್ರವರ್ತಕನಾಗಿದ್ದು ಅಪಾರ ಮಹಿಮಾ ಸಂಪನ್ನನು. ಜೀವರು ನಾನಾ ಪ್ರಕಾರವಾಗಿ ಆಲೋಚಿಸಿದರೂ ತನ್ನ ಬಿಂಬಕ್ರಿಯಾ ರೂಪನಾದ ಸಕಲ ಕಾರ್ಯನಿರ್ವಹಣೆಯನ್ನು ತಿಳಿಸದೆ ತಾನು ಅಗೋಚರನಾಗಿರುವನು ಎಂದು ತಿಳಿಸುತ್ತಾರೆ. ಆಕಾಶ ಮಾರ್ಗದಲ್ಲಿ ಸಂಚರಿಸುವ ಪಕ್ಷಿಗಳು, ರೆಕ್ಕೆಗಳುಳ್ಳ ಸಣ್ಣ ಕ್ರಿಮಿಕೀಟಾದಿಗಳು, ದೇವತೆಗಳು, ಗಂಧರ್ವರು ಇತ್ಯಾದಿ ಚೇತನ ವರ್ಗ ಖೇಚರರು. ಖಂ ಎಂದರೆ ಆಕಾಶ, ಖೇ ಎಂದರೆ ಆಕಾಶದಲ್ಲಿ, ಚರ ಎಂದರೆ ಸಂಚರಿಸುವವರು. ಇಲ್ಲಿ ಗಂಧರ್ವಾದಿ ದೇವತಾ ವರ್ಗವನ್ನು ಅರ್ಥೈಸಬೇಕು. ಭೂಮಿಯ ಮೇಲೆ ಸಂಚರಿಸುವ ಅಶ್ವಾದಿ ಪಶುವರ್ಗ, ಸಣ್ಣ ಆಕಾರದಲ್ಲಿರುವ ಕ್ರಿಮಿಕೀಟಾದಿಗಳು, ಮಾನವರು ಇತ್ಯಾದಿ ಜೀವಗಣವು ಭೂಚರರು. ಇಲ್ಲಿ ಮಾನವ ವರ್ಗವನ್ನು ಮುಖ್ಯವಾಗಿ ಪರಿಗ್ರಹಿಸಬೇಕು. ಜಲದಲ್ಲಿ ವಿಹಾರ ಮಾಡುವ ಮೀನು, ಮೊಸಳೆ, ತಿಮಿಂಗಲ ಇತ್ಯಾದಿ ಜೀವಜಂತುಗಳಿಗೆ ವಾರಿಚರರು ಎಂದು ಹೆಸರು. ರಾತ್ರಿ ಸಮಯದಲ್ಲಿ ಸಂಚರಿಸತಕ್ಕ ಭೂತ ಪೇತ ಪಿಶಾಚಾದಿ ವರ್ಗ ರಾಕ್ಷಸಗಣಗಳು ನಿಶಾಚರರು. ಖೇಚರ, ಭೂಚರ, ವಾರಿಚರ, ನಿಶಾಚರ ಎಂಬ ಸಮಸ್ತ ಜೀವರಾಶಿಗಳಲ್ಲಿ ಶ್ರೀ ಪರಮಾತ್ಮನು ವ್ಯಾಪಿಸಿದ್ದು ಬಿಂಬರೂಪದಿಂದ ಸ್ಥಿತನಾಗಿದ್ದು ಆಯಾಯ ಚೇತನ ವರ್ಗದ ದೇಹ ಧರ್ಮಗಳಿಗನುಸಾರವಾಗಿ ಸಕಲೇಂದ್ರಿಯ ವ್ಯಾಪಾರಗಳನ್ನು ಬಿಂಬಕ್ರಿಯಾ ದ್ವಾರ ತಾನೇ ಮಾಡಿ ಇಂದ್ರಿಯಾಭಿಮಾನಿ ದ್ವಾರ ಮಾಡಿಸುತ್ತಾ ದೇಹಗತ ಸಕಲಾವಯವಗಳಲ್ಲಿ ಪ್ರಕಾಶತೋ ವ್ಯಾಪ್ತವಾಗಿರುವ ಆಯಾಯ ಜೀವರಿಗೆ ಅನುಭವ ರೂಪದಲ್ಲಿ ತಂದೀಯುವನು. ಹೀಗೆ ಸಕಲ ಚೇತನರಲ್ಲಿ ಇದ್ದು ಅವರ ಕರ್ಮಗಳಾಚರಿಸುವನು. ಸರ್ವಕರ್ತನಾದ ಶ್ರೀ ಪರಮಾತ್ಮನೋ ಅಪಾರ ಮಹಿಮಾ ಸಂಪನ್ನನು, ಘನ ಮಹಿಮನು. ಅವನ ಮಹಿಮಾ ವಿಶೇಷಗಳು ನಿರತಿಶಯ ಹಾಗೂ ಅಸದೃಶವಾದವು. ಅಂತಹ ಘನ ಮಹಿಮಾನ್ವಿತನಾದ ಶ್ರೀ ಪರಮಾತ್ಮನು ಪರನಾಮಕಳಾದ ಶ್ರೀ ಲಕ್ಷ್ಮೀದೇವಿಗಿಂತ ಅನಂತಾನಂತ ಗುಣಗಳಿಂದ ಉತ್ತಮನು. ಸರ್ವೋತ್ತಮನಾದ ಶ್ರೀಹರಿಯು ಪರಮನು. ಇಂತು ಘನ ಮಹಿಮನೂ ಪರಮನೂ ಆದ ಶ್ರೀ ಪರನು ಆ ಅಣುಸ್ವರೂಪನಾದ ಜೀವರಂತೆ ಅಲ್ಪನಂತೆ ಆಯಾಯ ಜೀವರ ಆಕಾರನಾಗಿದ್ದು ಜೀವನಾಮಕನಾಗಿ ಜೀವಾಂತರ್ಯಾಮಿಯಾಗಿ ಸಕಲ ಕರ್ಮಗಳನ್ನು ನಿರ್ವಹಿಸುತ್ತಿರುವನು. ಬ್ರಹ್ಮಾದಿ ತೃಣಾಂತ ಸಮಸ್ತ ಜೀವರು ಪರಮಾಣು ಸ್ವರೂಪರಾದ್ದರಿಂದ ಪರಮ ಎಂಬ ಶಬ್ದವನ್ನು ಅತ್ಯಲ್ಪ ಅಣು ಸ್ವರೂಪರಾದ ಜೀವರಂತೆ ದೇಹಗತ ಸಕಲೇಂದ್ರಿಯಗಳ ದ್ವಾರ ಜೀವರು ಮಾಡಬೇಕಾದ ಸಮಸ್ತ ಕರ್ಮಗಳನ್ನು ಕ್ರಿಯಾತ್ಮಕವಾಗಿ ಬಿಂಬಕ್ರಿಯಾದ್ವಾರ ಮಾಡಿಸುತ್ತಿರುವನು. ಬಿಂಬನ ವ್ಯಾಪಾರ ಇಷ್ಟಿದ್ದರೂ ಜೀವರು ನಾನಾ ಪ್ರಕಾರವಾಗಿ ಆಲೋಚಿಸಿದರೂ ತನ್ನ ಇರುವನ್ನು ತೋರ್ಪಡಿಸಿಕೊಳ್ಳದೆ
ಅಗೋಚರನಾಗಿರುವನು. ಬಹು ಪ್ರಕಾರದ ಆಲೋಚನೆ ಮಾಡಿದರೂ ಜೀವರ ಮನಸ್ಸಿಗೆ ಗೋಚರಿಸನು. ಪುಷ್ಪಗತ ಪರಿಮಳದಂತೆ, ಕಾಷ್ಟವೆಂಬ ಅರಣಿಗತ ಅಗ್ನಿಯಂತೆ ಅಗೋಚರನಾಗಿದ್ದಾನೆ. ಹೀಗೆ ಅಗೋಚರನಾದ ಆ ಅಪ್ರಮೇಯನ ಮಹಿಮಾತಿಶಯಗಳನ್ನು ಅರಿಯದ ಅಜ್ಞಾನಿಗಳು ಅಹಂಕಾರ ಮಮಕಾರಗಳಿಂದ ಗ್ರಸ್ತರಾಗಿ ಅಹಂ ಕರ್ತೃತ್ವಾಭಿಮಾನವನ್ನು ಹೊಂದಿರುತ್ತಾರೆ. ಅಜ್ಞಾನ ರೂಪವಾದ ಈ ಪ್ರತಿಬಂಧಕವು ಮಾಯಾರಮಣನಾದ ಶ್ರೀ ಪರಮಾತ್ಮನ ಪರಮಾನುಗ್ರಹದಿಂದ ಮಾತ್ರ ನಿವಾರಣೆಯಾಗಲು ಸಾಧ್ಯ, ಅನ್ಯಥಾ ಮಾರ್ಗವೇ ಇಲ್ಲ. ಧರ್ಮಾತ್ಮರಾದ ಪಾಂಡವರು ಛದ್ಮವೇಷದಲ್ಲಿ ವಿರಾಟನಗರದಲ್ಲಿದ್ದಾಗ ಕಾಮಾಂಧನಾದ ಕೀಚಕನು ದ್ರೌಪದಿಯ ಚಲುವಿಕೆಗೆ ಮರುಳಾಗಿ ಬಲಾತ್ಕರಿಸಲು ನರ್ತನ ಶಾಲೆಯಲ್ಲಿ ಮೋಹಿನಿ ವೇಷಧಾರಿಯಾಗಿದ್ದ ಭೀಮಸೇನ ದೇವರಿಂದ ಸಂಹೃತನಾದನು. ಅಂತಹ ಕೀಚಕನನ್ನು ಸಂಹರಿಸಿದ ಭೀಮಸೇನ ದೇವರ ಪ್ರೀತಿಗೆ ಮುಖ್ಯ ವಿಷಯವಾದ್ದರಿಂದ ಯದುಕುಲ ಕೀಚಕಾರಿ ಪ್ರಿಯನು. ಲೀಲಾಮಯನಾದ ಶ್ರೀಕೃಷ್ಣನು ಕೀಚಕಾರಿ ಪ್ರಿಯನನ್ನು ಬ್ರಹ್ಮಜ್ಞಾನಿಗಳು ವಿಶೇಷವಾಗಿ ಸ್ತುತಿಸುವವು. ಹೀಗೆ ಜ್ಞಾನಿ ಕವಿಜನಗಳಿಂದ ಸಂಸ್ತುತ್ಯ ಗೇಯಮಾನವಾದ ಶ್ರೀಹರಿಯ ಕವಿಜನ ಗೇಯನು ಈಶಕೋಟಿ ಪ್ರವಿಶ್ಯಳಾದ ಶ್ರೀ ಲಕ್ಷ್ಮೀದೇವಿ, ಜೀವಕೋಟಿ ಪ್ರವಿಷ್ಟರಾದ ಬ್ರಹ್ಮಾದಿ ತೃಣಾಂತ ಸಮಸ್ತ ತ್ರಿವಿಧ ಜೀವವರ್ಗ ಇವರೆಲ್ಲರೂ ಸರ್ವ ಪ್ರಕಾರಗಳಿಂದಲೂ ಉತ್ತಮೋತ್ತಮನಾದ ಆ ಸರ್ವೋತ್ಕೃಷ್ಟನು ಚರಾಚರಾತ್ಮಕವಾದ ಈ ವಿಶ್ವಕ್ಕೆ ಚಕ್ರವರ್ತಿ ಸಾರ್ವಭೌಮನು. ಬ್ರಹ್ಮ ರುದ್ರ ಇಂದ್ರ ಸೂರ್ಯ ಇತ್ಯಾದಿ ಸಮಸ್ತ ದೇವತಾವರ್ಗವು ತಮ್ಮನ್ನು ಆರಾಧಿಸುವ ಜೀವರು ಮಾಡುವ ಸೇವಾ ರೂಪವಾದ ಕಪ್ಪವನ್ನು ಸ್ವೀಕರಿಸಿ ಸಾಮಂತ ರಾಜರಂತೆ ಆ ಅನಂತ ಕೋಟಿ ಬ್ರಹ್ಮಾಂಡ ನಾಯಕನ ಅಡಿದಾವರೆಗಳಿಗೆ ಅರ್ಪಿಸುತ್ತಿರುವರು. ಇದರಿಂದ ಮಹಾರಾಯನು ಇದಕ್ಕೆ ಶಾಂಡಿಲ್ಯ ಶ್ರುತಿ ವಚನ, ವಾಯುಪುರಾಣ ವಚನ, ಏಕಾದಶ ಸ್ಕಂಧ, ಸಪ್ತಮಾಧ್ಯಾಯ, ಶ್ರೀ ಭಾಗವತ ತಾತ್ಪರ್ಯ, ನ ಋತು ತತ್ಕ್ರಿಯತೆ ಕಿಂಚನಾರೇ ಎಂಬ ಶ್ರುತಿವಾಕ್ಯಗಳು ಪ್ರಮಾಣಗಳು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ. ಶ್ರೀಕೃಷ್ಣಾರ್ಪಣಮಸ್ತು.